ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೇಲೇ ಪನ್ನೀರ್ ರೋಲ್ನ ಯಾವ ರೀತಿ ಮಾಡೋದು ಒಂದು ಹೆಲ್ದಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಫಿಲ್ಲಿಂಗ್ಗೆ ಒಂದು ಆನಿಯನ್ನು, ಒಂದು ಹಾಫ್ ಕ್ಯಾಪ್ಸಿಕಮು, 1.5 ಟೊಮ್ಯಾಟೊ ಆ್ಯಂಡ್ ಒಂದು 70 to 100 ಗ್ರಾಮ್ ಪನ್ನೀರ್ ಇದೆ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ನು, ಕ್ಯಾಪ್ಸಿಕಮು, ಟೊಮ್ಯಾಟೊ, ಸ್ವಲ್ಪ ಸಾಲ್ಟ್ ಹಾಕಿ ಒಂದು 20 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಾದಮೇಲೆ 1.5 ಸ್ಪೂನ್ ಆಗುವಷ್ಟು ಪಿಜ್ಜಾ ಆರ್ ಪಾಸ್ತಾ ಸಾಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು ರೆಡ್ ಚಿಲ್ಲಿ ಪೌಡರ್ 1.5 ಸ್ಪೂನು ಮತ್ತು ಒಂದು ಹಾಫ್ ಸ್ಪೂನು ಟರ್ಮರಿಕ್ ಪೌಡರ್ ಹಾಕಿ ಒಂದು 20 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಪನ್ನೀರ್ನು ಕೂಡ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು 20 to 30 ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕು, ಫಿಲ್ಲಿಂಗ್ ರೆಡಿ ಆಗುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಡೆಲಿಷಿಯಸ್ ಆಗಿ ಬಂದಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಇದು ಫಿಲ್ಲಿಂಗು. ಸೊ ನೆಕ್ಸ್ಟ್ ನಾವು ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿನ ಎತ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈ ಥರ. ಸೊ ಈ ಥರ ಆದಮೇಲೆ ನಾವು ಒಂದು ಪ್ಯಾನ್ನ ತೊಗೊಂಡು ಒಂದು ಪ್ಯಾನಲ್ಲಿ ಫಸ್ಟು ತಳದಲ್ಲಿ ಎಣ್ಣೆ ಹಾಕೋಣ. ನೀಟಾಗಿ ಹಾಕಿ ಚಪಾತಿ ಒತ್ತಿಟ್ಟಿರೋವಂಥದ್ದು ಏನಿದೆ ಅದನ್ನು ಹಾಕಿ ಎರಡೂ ಸೈಡ್ ಎಣ್ಣೆನ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗಿ ಹಾಕಬೇಕು, ತುಂಬ ಸಾಫ್ಟಾಗೂ ಇರಬಾರ್ದು, ಲೈಟಾಗಿ ಸ್ವಲ್ಪ ಮಂದವಾಗಿದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಆ ಫಿಲ್ಲಿಂಗ್ ಏನಿತ್ತು ಅದನ್ನು ಹಾಕಿ ಸ್ವಲ್ಪ ಆನಿಯನ್ನ ಹಾಕಿ ನೋಡಿ, ಈ ಸೈಡಿಂದ ಫಸ್ಟ್ ಹಿಂಗೆ ಸ್ವಲ್ಪ ಮಡಚಿಟ್ಕೊಂಡು ಆಮೇಲೆ ಈ ಕಡೆಯಿಂದ ಹಿಂಗೆ ರೋಲ್ ಮಾಡಿದ್ರೆ ಆಯಿತು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತಿನ್ನೋದಕ್ಕೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ, ತುಂಬಾ ಡೆಲಿಷಿಯಸ್ ಆಗಿರುತ್ತೆ.